ಜೆಡಿಎಸ್ ನಾಯಕಿಯ ಪುತ್ರನ ಕಿರುಕುಳಕ್ಕೆ ಯುವತಿ ಆತ್ಮಹತ್ಯೆ ಮಾಡಿಕೊಂಡಿದ್ದಾಳೆ. ರೀಶೇಲಾ ಡಿಸೋಜಾ, ಆಕೆಗೆ ಇನ್ನೂ 20 ವರ್ಷ. ಆಕೆ ಈಗ ನೇಣಿಗೆ ಶರಣಾಗಿದ್ದಾಳೆ. ನೋಡಿ, ಜೆಡಿಎಸ್ ನಾಯಕಿಯ ಪುತ್ರನ ಕಿರುಕುಳಕ್ಕೆ ಯುವತಿ ಆತ್ಮಹತ್ಯೆ ಮಾಡಿಕೊಂಡಿದ್ದಾಳೆ. ರೀಶೇಲಾ ಡಿಸೋಜಾ 20 ವರ್ಷದ ಯುವತಿ ನೇಣು ಬಿಗಿದುಕೊಂಡು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಕದ್ರಾ ಗ್ರಾಮದ ಕೆಪಿಸಿಎಲ್ ಕಾಲೋನಿಯ ನಿವಾಸದಲ್ಲಿ ನಡೆದಿರುವಂತಹ ಘಟನೆ ಉತ್ತರ ಕನ್ನಡ ಜಿಲ್ಲೆಯ ಕಾರವಾರ ತಾಲೂಕಿನ ಕದ್ರಾ ಗ್ರಾಮ. ಚಿರಾಗ್ ಚಂದ್ರಹಾಸ್ ಕೊಠಾರಕರ ವಿರುದ್ಧ ಈಗ ಪ್ರಕರಣ ದಾಖಲಾಗಿದೆ. ಜೆಡಿಎಸ್ ಮುಖಂಡೆ ಚೈತ್ರಾ ಕೊಠಾರಕರ ಪುತ್ರ ಚಿರಾಗ್ ಕೊಠಾರಕರ. ಚಿರಾಗ್ ವಿರುದ್ಧ ಮೃತಳ ತಂದೆ ಕ್ರಿಸ್ತೋದ್ ಡಿಸೋಜಾ ಈಗ ದೂರು ಕೊಟ್ಟಿದ್ದಾರೆ. ಚಿರಾಗ್ ಚಂದ್ರಹಾಸ ಕೊಠಾರಕರ ವಿರುದ್ಧ ಪ್ರಕರಣ ಒಂದು ಕಡೆ ದಾಖಲಾಗಿದೆ. ಜೆಡಿಎಸ್ ಮುಖಂಡೆ ಚೈತ್ರಾ ಕೊಠಾರಕರ ಪುತ್ರನೇ ಚಿರಾಗ್ ಕೊಠಾರಕರ್. ಚಿರಾಗ್ ವಿರುದ್ಧ ಈಗ ಮೃತಳ ತಂದೆ ಕ್ರಿಸ್ತೋದ್ ಡಿಸೋಜಾ ದೂರು ಕೊಟ್ಟಿದ್ದಾರೆ. ಕೆಲ ದಿನಗಳಿಂದ ರೀಶೇಲಾ ಮನೆ ಬಳಿ ಬಂದು ಹೋಗ್ತಾ ಇದ್ದಂತೆ ಚಿರಾಗೋ. ಇತ್ತೀಚೆಗೆ ತನ್ನನ್ನು ಪ್ರೀತಿ ಮಾಡುವಂತೆ ಪೀಡಿಸ್ತಾ ಇದ್ದಂತೆ ಚಿರಾಗೋ. ಪ್ರೀತಿ ನಿರಾಕರಿಸಿದ ರೀಶೇಲಾಗೆ ಸತ್ತು ಹೋಗುವಂತ ಹೇಳಿದ್ನಂತೆ ಚಿರಾಗ್. ನೋಡಿ, ಈ ರಾಜಕಾರಣಿಗಳ ಮಕ್ಕಳು ನಮಗೆ ತುಂಬ ಪವರ್ ಇದೆ, ನಾವೇನಾದರೂ ಪೊಲೀಸ್ ಕೇಸ್ ಆದರೆ ಕೋರ್ಟಿಗೆ ಹೋಗಬೇಕಾದ್ರೆ ಬಚಾವಾಗಿ ಬರ್ತೀವಿ ಅಂತ ದರ್ಪ ತೋರಿಸ್ತಾ ಇರ್ತಾರೆ. ಆ ಲಿಸ್ಟಲ್ಲಿ ಬಹುಶಃ ಚಿರಾಗ್ ಕೂಡ ಅದೇ ಥರ ಮಾಡಿದ್ರೋ ಏನೋ ಗೊತ್ತಿಲ್ಲ. ಒಂದು ಜೀವ ಹೋಗಿದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸನ್ನು ನಮ್ಮ ಕಾರವಾರ ಪ್ರತಿನಿಧಿ ಉದಯ್ ಕೊಡ್ತಾ ಹೋಗ್ತಾರೆ. ಉದಯ್, ಒಂದು ಕಡೆ ಈಗ ರಾಜಕಾರಣಿಗಳ ಪುತ್ರರು ತಾವು ಏನು ಮಾಡಿದ್ರು ಕೂಡ ಸರಿನೇ, ನಾವು ಏನು ಮಾಡಿದ್ರು ಕೂಡ ಬೇರೆಯವ್ರು ಸಹಿಸ್ಕೊಳ್ಬೇಕು ಅನ್ನುವಂತಹ ಮನಸ್ಥಿತಿಯಲ್ಲಿ ಇರ್ತಾರೆ. ಸಾಕಷ್ಟು ಉದಾಹರಣೆಗಳಿದ್ದಾವೆ. ಆ ನಿಟ್ಟಿನಲ್ಲಿ ಈಗ ಒಂದು 20 ವರ್ಷದ ಯುವತಿಯ ಜೀವ ಹೋಗಲಿಕ್ಕೆ ಈಗ ಚಿರಾಗ್ ಕಾರಣ ಆದ್ನ, ಏನಿದೆ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್? ಏನಂತಂದ್ರೆ ಜೆಡಿಎಸ್ ಮುಖಂಡೆ ಆಗಿರ್ತಕ್ಕಂಥ ಮುಖಂಡೆಯ ಪುತ್ರ ಏನು ಚಿರಾಗ್ ಇದ್ದಾನೆ. ಇವರು ಕಾರವಾರ ತಾಲೂಕಿನ ಕದ್ರಾದ ರಿಷೇಲ್ ಎನ್ನುವಂತ 20 ವರ್ಷದ ಯುವತಿಯನ್ನ ಪ್ರೀತಿಸ್ತಾ ಇದ್ದಂತ ಹೇಳಲಾಗ್ತಾ ಇದೆ. ಇವರಿಬ್ರು ಕೂಡ ಕಾಲೇಜಿನಲ್ಲಿ ಕೂಡ ಸ್ನೇಹಿತರಾಗಿದ್ದವರು. ಇವರು ಕೂಡ ಮದುವೆ ಅಂದ್ರೆ ಹುಡುಗನ ಮನೆಯಲ್ಲಿ ಕೂಡ ಯುವತಿಯನ್ನ ಪ್ರೀತಿ ಮಾಡ್ತಾ ಇರುವಂತದ್ದು ಗೊತ್ತಿದೆ ಅನ್ನುವಂಥದ್ದು ಇದೀಗ ತಿಳಿದು ಬಂದಿದೆ. ಹೀಗಾಗಿ ಏನೋ ಒಂದು ಕಡೆ ಯುವತಿ ನಿನ್ನೆ ಸಂಜೆ ಹೊತ್ತಲ್ಲಿ ನೇಣು ಬಿಗಿದುಕೊಂಡು ಆತ್ಮಹತ್ಯೆ ಮಾಡ್ಕೊಂಡಿರುವಂತದ್ದು. ಆತ್ಮಹತ್ಯೆ ಬೆನ್ನಲ್ಲೇ ಯುವತಿಯ ತಂದೆ ಕೂಡ ಈಗ ಕದ್ರಾ ಪೊಲೀಸ್ ಠಾಣೆಯಲ್ಲಿ ಒಂದು ದೂರನ್ನ ನೀಡಿದ್ದಾರೆ. ಯುವಕರ ವಿರುದ್ಧ ದೂರು ನೀಡಿರುವಂತದ್ದು ತನ್ನ ಮಗಳ ಸಾವಿಗೆ ಆತನೇ ಕಾರಣ. ಆತ ಕಿರುಕುಳವನ್ನ ನೀಡ್ಕೊಂತ ಇದ್ದ. ಹೀಗಾಗಿ ಆತನ ಕಿರುಕುಳವನ್ನ ತಾಳಲಾರದೆ ತನ್ನ ಪುತ್ರಿ ಆತ್ಮಹತ್ಯೆ ಮಾಡ್ಕೊಂಡಿದ್ದಾಳೆ ಅನ್ನುವಂಥ ಕೂಡ ಈಗಾಗಲೇ ದೂರನ್ನ ಕೊಟ್ಟಿರುವಂತದ್ದು. ದೂರು ದಾಖಲಾಗ್ತಾ ಇದ್ದಂತೆ ಚಿರಾಗ್ ಇದೀಗ ನಾಪತ್ತೆ ಆಗಿದ್ದಾನೆ ಅನ್ನುವಂಥದ್ದು ಕೂಡ ಈಗ ಮಾಹಿತಿ ಲಭ್ಯವಾಗಿದೆ. ಆತನ ವಶಕ್ಕೆ ಪಡೆದುಕೊಳ್ಳೋದಕ್ಕಾಗಿ ಪೊಲೀಸರು ಕೂಡ ಕಾರ್ಯಾಚರಣೆಯನ್ನ ಮುಂದುವರಿಸ್ತಾರೆ. ತನಿಖೆ ಹಂತದಲ್ಲಿ ಇದು ಯಾವ ಹಂತವನ್ನ ತಲುಪತ್ತೆ ಅನ್ನೋ ಕಾದು ನೋಡ್ಬೇಕಾಗಿದೆ. ಒಂದು ಮೂಲಗಳ ಪ್ರಕಾರ ಇವರಿಬ್ರು ಕೂಡ ಮನಸಾರೆ ಪ್ರೀತಿಸ್ತಾ ಇದ್ದಾರೆ ಅನ್ನುವಂಥದ್ದು. ಯುವತಿ ಕೂಡ ಆಗಾಗ ಯುವಕನ ಮನೆಗೆ ಬಂದು ಹೋಗ್ತಾ ಇದ್ಲು ಎನ್ನುವಂತ ಮಾಹಿತಿ ಕೂಡ ಲಭ್ಯವಾಗಿರುವಂತದ್ದು. ಧನ್ಯವಾದ ಉದಯ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.